ರಾಜ್ಯದಲ್ಲಿ ನಮಗೆಲ್ಲ ಗೊತ್ತು ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ರಾತ್ರಿ ಇಡೀ ಕ್ಯೂ ಅಲ್ಲಿ ನಿಂತರೂ ಕೂಡ ರಸಗೊಬ್ಬರವನ್ನ ಸಮರ್ಪಕವಾಗಿ ಸರ್ಕಾರ ಪೂರೈಕೆ ಮಾಡ್ತಾ ಇಲ್ಲ ಅನ್ನುವಂಥ ಆಕ್ರೋಶ. ಇದೆಲ್ಲದರ ಮಧ್ಯೆ ಕಳಪೆ, ಅದು ಕೂಡ ಅವಧಿ ಮೀರಿರುವ ಔಷಧಿಗಳನ್ನು ಕೂಡ ರೈತರಿಗೆ ವಿತರಣೆ ಮಾಡೋ ಮೂಲಕ ಅತಿ ದೊಡ್ಡ ಮೋಸ ಆಗ್ತಾ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಈ ದೃಶ್ಯ ನೋಡಿ, ಅದೇಗೆ ರೈತಾಪಿ ಜನ ನಿಗಿ ಕೆಂಡವಾಗಿದ್ದಾರೆ ಅಂತ. ಎಡಿ ಮಳಿಗೆಯನ್ನ ಬಿಡದೆ ಹುಡುಕಾಡ್ತಿರೋ ಮತ್ತಷ್ಟು ರೈತರು ಅಸಲಿಗೆ ಇಲ್ಲಿ ಆಗಿದ್ದೇನು ಅಂತ ನೋಡಿದ್ರೆ ಎಡಿ ರೈತ ವರ್ಗವೇ ಬೆಚ್ಚಿ ಬೀಳುತ್ತೆ. ರಾಜ್ಯಾದ್ಯಂತ ರೈತರು ಯೂರಿಯಾಕ್ಕಾಗಿ ಅಲೆದಾಟ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ರಾಯಚೂರು ಜಿಲ್ಲೆ ದೇವದುರ್ಗ ಪಟ್ಟಣದಲ್ಲಿ ರಾಘವೇಂದ್ರ ಫರ್ಟಿಲೈಸರ್ ನಲ್ಲಿ ಮೊನ್ನೆಯಷ್ಟೇ ರೈತನೊಬ್ಬ ಮೆಣಸಿನಕಾಯಿ ಬೆಳೆಗೆ ಪೂರಕವಾಗಿರೋ ಔಷಧಿ ಖರೀದಿಸಿದ್ರಂತೆ. ಅದನ್ನ ಸಿಂಪಡಿಸಿದ ಬಳಿಕ ಎಡೆ ಮೆಣಸಿನಕಾಯಿ ಬೆಳೆ ಹಾಳಾಗಿದೆಯಂತೆ. ರೈತ ಹೋರಾಟಗಾರರಿಗೆ ಮಾಹಿತಿ ತಿಳಿತಾ ಇದ್ದಂತೆ ಈ ಮಳಿಗೆಗೆ ರೈತ ಹೋರಾಟಗಾರರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಆಗಲೇ ಗೊತ್ತಾಗಿದ್ದು ಆ ಮಳಿಗೆಯಲ್ಲಿ ಅವಧಿ ಮುಗಿದ ಕ್ರಿಮಿನಾಶಕ, ಉತ್ತಮ ಬೆಳೆ ಬರಲು ಬಳಸೋ ಔಷಧಿಗಳನ್ನ ಮಾರಾಟ ಮಾಡ್ತಿದ್ದಾರೆ ಅಂತ. 30 ರಿಂದ 35 ದಿನಗಳಾಗಿದ್ದಾವೆ. ಈ ಎಣ್ಣೆ ಹೊಡೆಯುವಂತ ಫಲಕ ಬಂದಿದ್ದಾವೆ. ಕಳೆದ 2 ದಿನ 3 ದಿನದಿಂದ ಕಮದಾಳ ರೈತ ಹೊಲಕ್ಕೆ ಮೆಣಸಿನಕಾಯಿ ಹೊಲಕ್ಕೆ ಹೊಡೆದ್ರೆ ಅದು ಏನು ಮತ್ತೆ ಬಾಡಕತ್ತದಂತ ಹೊರತು ಏನು ಕೆಲಸ ಮಾಡಿಲ್ಲ ಅಂತ ನನ್ನ ಹತ್ರ ಬಂದು ಹೋಗೋಣ ನಡೆಯಪ್ಪ ಹಂಗಂತ ಕೇಳಿದ್ರೆ ಈ ಭ್ರಷ್ಟ ನೀವು ರಾಘವೇಂದ್ರ ಶಾಪ್ನವರು ಆಗಿತ್ತು. ನಾವು ಇಲ್ಲಿ ಬಂದು ವೀಕ್ಷಣೆ ಮಾಡಿದ್ರು ಕೂಡ ಅಂಗಡಿ ಒಳಗಡೆ ಯಾವ ಎಣ್ಣೆ ಅಂತ ನೋಡಕ್ಕೆ ಹೋದರೆ ಈ ಮೂಲೆಯಲ್ಲಿ ಇತ್ತು ಸರ್. ಇದು ಈ ಎಣ್ಣೆಗಳು ಈ ಮೂಲೆಯಲ್ಲಿದ್ದಾಗ ನಾವು ಕಂಡು ಬಂದಂತ ಸತ್ಯ ಇದೆ. ಎಕ್ಸ್ಪೈರಿ ಡೇಟ್ ಆಗೋದು ಕೊಟ್ಟಿರೋದು ಸತ್ಯ. ಇತ್ತ ರಾಜಾರೋಷವಾಗಿ ಅವಧಿ ಮುಗಿದ ಫರ್ಟಿಲೈಸರ್ ಮಾರಾಟ ದಂಧೆ ನಡೆಸುತ್ತಿದ್ದವರ ವಿರುದ್ಧ ರೈತರು ಕೆರಳಿದ್ರು. ಆಗ ಮಳಿಗೆಯಲ್ಲಿ ಅವಧಿ ಮುಗಿದ ಕ್ರಿಮಿನಾಶಕಗಳನ್ನ ಮಾರಾಟ ಮಾಡ್ತಿದ್ದವರನ್ನ ಪ್ರಶ್ನಿಸಿದಾಗ ಸತ್ಯ ಬಟಾಬಯಲಾಗಿದೆ. ಈ ಫರ್ಟಿಲೈಸರ್ ಮಾಲೀಕ ವೆಂಕಟೇಶ್ ಮಳಿಗೆಯಲ್ಲಿ ಇರೋದೇ ಇಲ್ವಂತೆ. ಬರೀ ಗುಮಾಸ್ತರು, ಕೆಲಸಗಾರರ ಮೂಲಕ ಫರ್ಟಿಲೈಸರ್ ನಡೆಸ್ತಾರಂತೆ. ಸದ್ಯ 2024-2022 ಅವಧಿ ಮುಗಿದ ವಿವಿಧ ಕಂಪನಿಗಳ ಸಸ್ಯನಾಶಕ, ಸಸ್ಯಗಳ ಬೆಳವಣಿಗೆ ಔಷಧಿ ಮಾರಾಟ ಮಾಡಲಾಗ್ತಿದ್ದು ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಹೆಚ್ಚಾಗಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂತ ಇದೆ ಅಂದ್ರೆ ಇದೆ. ಈಗ ಏನ್ ಮಾಡ್ತಾ ಇದ್ದಾರೆ, ಎಣ್ಣೆ ಎಲ್ಲ ಹೊಡಿತಾ ಇದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ. ಇವ್ರೇನು ಗೊಬ್ಬರದ ಅಂಗಡಿಯವ್ರು ಕೊಟ್ಬಿಡ್ತಾರೆ, ಎಣ್ಣೆ ಹೊಡಿಯಪ್ಪ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಿದ್ರೆ ಆ ಎಣ್ಣೆ ಹೋಗಿ ಹೊಡೆದ್ರೆ ಅಲ್ಲಿ ಉತ್ತಮವಾದ ಫಲಿತಾಂಶನೇ ಇಲ್ಲ. ಯಾಕಂತಂದ್ರೆ ಅದನ್ನ 3-4 ಬೇರೆ ಎಣ್ಣೆ ಹೊಡೆದ್ರು ಕೂಡ ಅದು ಗ್ರೋತ್ ಆಗ್ತಾ ಇಲ್ಲ, ಬೆಳವಣಿಗೆ ಆಗ್ತಾ ಇಲ್ಲ, ಮತ್ತೆ ಅದು ಉತ್ತಮವಾದ ರೀತಿಯಲ್ಲಿ ಫಲವತ್ತತೆ ಬರ್ತಾ ಇಲ್ಲ. ಹಿಂಗಾಗಿ ರೈತರು ಬಹಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ, ಸಾಲದ ಸುಳಿಯಲ್ಲಿ ಸಿಲುಕ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅವಧಿ ಮುಗಿದ ಕ್ರಿಮಿನಾಶಕಗಳನ್ನ ಮಾರಾಟ ಮಾಡಲಾಗ್ತಾ ಇದ್ರು ಫರ್ಟಿಲೈಸರ್ ಮಾಲೀಕ ವೆಂಕಟೇಶ್ ಮಾತ್ರ ಆ ರೀತಿ ಎಂಕ್ವೈರಿ ಆದವುಗಳನ್ನ ಮಾರಾಟ ಮಾಡಿಲ್ಲ ಅಂತ ಕತೆ ಹೇಳ್ತಿದ್ದಾರೆ. ಆ ರೀತಿ ಮಾರಾಟ ಮಾಡ್ತಿದ್ದ ವೇಳೆ ನಾನಿರ್ಲಿಲ್ಲ, ಮಳಿಗೆಯಲ್ಲಿ 2 ತಿಂಗಳಿಂದ ಇರ್ಲೇ ಇಲ್ಲ ಅಂತ ಉದ್ಘಾಟನಾ ಪ್ರದರ್ಶಿಸಿದ್ದಾರೆ. ಎಲ್ಲ ಸರ್ ಎಲ್ಲ ನೋಡ್ಕೇಸ್ ಎಲ್ಲ ಚೆಕ್ ಮಾಡಿ ತಗ್ಸಾಕತ್ತೀವಿ. ಎಷ್ಟು ದೊಡ್ಡ ಅಂಗಡಿ ಇದೆ ಇದು? ಸಣ್ಣ ಅಂಗಡಿ ಸರ್, ದೊಡ್ಡದೇನಲ್ಲ. ಇವಾಗ ನಿನ್ನೆ ಅಧಿಕಾರಿಗಳು ಬಂದು ನೋಟಿಸ್ ಮಾಡಿದ್ರೆ ಬಂದಿನಿ ಸರ್, ನಾವು ಇವತ್ತು ಬಂದಿನಿ. ಆಲ್ರೆಡಿ ಒಂದೊಂದು ಚೆಕ್ ಮಾಡಿ ತಗ್ಸಾಕತ್ತೀವಿ ಅಷ್ಟೇ. ನಾವೇನು ಕೊಟ್ಟಿಲ್ಲ ಸರ್. ಈಗ ನೋಡ್ಕೊರಿ, ಬಿಲ್ ಬೇಕು ನೋಡ್ಕೊರಿ, ಅದಕ್ಕೆ ತಪ್ಪಿಲ್ಲ. ಇತ್ತ ಅವಧಿ ಮುಗಿದ ಕ್ರಿಮಿನಾಶಕ ಮಾರಾಟ ಮಾಡ್ತಿದ್ದವರ ಬಗ್ಗೆ ರೈತ ಹೋರಾಟಗಾರರು ಬೆಳಕಿಗೆ ಬಂದ ಬಳಿಕ ಗಾಢ ನಿದ್ದೆಯಲ್ಲಿದ್ದ ಕೃಷಿ ಇಲಾಖೆ ಎಚ್ಚೆತ್ತುಕೊಂಡಿದೆ. ಘಟನೆ ಬಗ್ಗೆ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರಿಗೆ ಘಟನೆ ಬಗ್ಗೆ ಪತ್ರ ಬರೆದಿದೆ. ಯಾವಾಗ ಕ್ರಮವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.